ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ಹುಷಾರು. ಕಂಟಕ, ಅಪಾಯ, ದೀಪ ಆರಿದರೆ ಕತ್ತಲು. ದೀಪ 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 ಎಲ್ಲಿ ಹೋಗ್ತಿದ್ಯಾ? ದೀಪ 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 ಎಲ್ಲಿ ಹೋಗ್ತಿದ್ಯಾ? ಯಾರೋ ನನ್ನನ್ನು ಕರ್ದಂಗಾಯ್ತು. ಯಾರು ನೀವು? ನಾನು ಉತ್ತರವಿಲ್ಲದ ಪ್ರಶ್ನೆ. ಅಪ್ಪ, ನೀನು ಇಲ್ಲೇನ್ ಮಾಡ್ತಿದ್ಯಾ? ದುರ್ಗಾ, ಇವರು ನಮ್ಮಪ್ಪ. ಅಲ್ಲ, ಇವ್ರು ನನ್ನನ್ನು ಕರ್ದಂಗಾಯ್ತು. ನೀವು ನನ್ನನ್ನು ಕರೆದ್ರ? ಕರೆ ನಂದಲ್ಲ, ವಿಧಿಯ ಕರೆ. ಏನು? ನನ್ಗೊಂದು ಅರ್ಥ ಆಗ್ತಿಲ್ಲ. ದುರ್ಗಾ, ಇವ್ರೇನ್ ಹೇಳ್ತಿದ್ದಾರೆ? ಬುದ್ಧಿ ಬಂದಾಗಿಂದ ನನಗೆ ಅವ್ರ ಮಾತು ಅರ್ಥ ಆಗಿಲ್ಲ. ನಿನಗೆ ಅರ್ಥ ಆಗುತ್ತಾ? ಅವ್ರು ಮಾತಾಡೋದೇ ಹಾಗೆ. ತಾಳಿ ಭಾಗ್ಯ ಅಪಾಯ, ತಾಳಿ ತುಂಡು ಅಪಾಯ ಸೂಚನೆ. ದುರ್ಗಾ, ತಾಳಿ ಬಗ್ಗೆ ಎಲ್ಲ ಮಾತಾಡ್ತಿದಾರಲ್ವಾ? ನನ್ನ ಮನ್ಸಲ್ಲಿರೋ ಆತಂಕ, ಇವ್ರು ಹೇಳೋ ಮಾತಿಗೆ ಏನೋ ಒಂದು ಸಂಬಂಧ ಇದೆ. ಇದು ಹೆಂಗ್ ಸಾಧ್ಯ? ಅಪ್ಪ, ಏನ್ ಹೇಳ್ತಿದ್ಯಾ ನೀನು? ಏನ್ ಅಪಾಯ ಆಗುತ್ತೆ? ಅಷ್ಟಕ್ಕೂ ನಮ್ ತಾಳಿ ಕಟ್ಟಾಗಿದ್ದು ನಿನಗೆ ಹೇಗೆ ಗೊತ್ತಾಯ್ತು? ಇಬ್ಬರು ಮುತ್ತೈದೆ, ತಾಳಿ ಭಾಗ್ಯ ಕಂಟಕ. ಬೆಂಕಿ ಬೆಂಕಿ ಅವಘಡ. ಬೆಂಕಿ ಅವಘಡ ಆಕಸ್ಮಿಕವಲ್ಲ. ಅಂದ್ರೆ ನಾನು ಹಸ್ಬೆಂಡು ಶರತಣ್ಣ ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದು ಆಕಸ್ಮಿಕ ಅಲ್ವಾ? ಯಾರಾದ್ರೂ ಬೇಕು ಅಂತ ಮಾಡಿದ್ದಾರೆ ಅಂತ ಅಂತಿದ್ದೀರಾ? ಅಪ್ಪ, ದೀಪ ಹೇಳ್ತಿರೋದು ನಿಜನಾ? ನಿನ್ ಮಾತಿನ ಅರ್ಥ ಅದೇನಾ? ಬೆಂಕಿ ಆಕಸ್ಮಿಕ ಅಲ್ಲ, ದ್ವೇಷದ ಕಿಡಿ. ಅಯ್ಯೋ ದೇವ್ರೆ, ಯಾರಿಂಗ್ ಮಾಡಕ್ ಸಾಧ್ಯ? ಯಾಕೆ ಮಾಡ್ತಾರೆ? ವಿಧಿ ನಿಯಮ. ಪತಿ ಜೀವ ಅಪಾಯ, ಅಖಂಡ ಸೌಭಾಗ್ಯವತಿ ವ್ರತ ಅಗತ್ಯ, ಅತ್ಯಗತ್ಯ. ನಾವು ಅಖಂಡ ಸೌಭಾಗ್ಯವತಿ ವ್ರತ ಮಾಡ್ಬೇಕು ಅಂತ ಹೇಳ್ತಿದಾರ? ನನ್ಗೂ ಹಾಗೆ ಅನಿಸ್ತಿದೆ. ಮರು ಮಾಂಗಲ್ಯ ಧಾರಣೆ ಅನಿವಾರ್ಯ. ಅಪ್ಪ, ಮರು ಮಾಂಗಲ್ಯ ಧಾರಣೆನಾ? ನೀನು ಇದನ್ನೇ ಹೇಳ್ತಿದ್ಯಾ? ಪತಿ ಜೀವ ರಕ್ಷಣೆ, ಪತ್ನಿ ಹೊಣೆ. ಶಾಪ, ಜನ್ಮ ಜನ್ಮಾಂತರದ ಶಾಪ ವಿಮೋಚನೆಗೆ ಸಕಾಲ. ಇಬ್ರು ಮುತ್ತೈದೇರು, ವ್ರತ ಅನಿವಾರ್ಯ. ಏನ್ ಹೇಳ್ತಿದ್ದೀರಾ? ಒಂದು ಅರ್ಥ